ನನ್ನ ಹೆಸರು ಬಂದು ಸುರೇಂದ್ರ ಬಾಬು ಅಂತ. ನಾನು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಈ ಬಯಾಟ್ರಿಕ್ ಸರ್ಜರಿನ ಸುಮಾರು ಒಂದು 5 ತಿಂಗಳ ಹಿಂದೆ ಮಾಡಿಸ್ಕೊಂಡೆ. ನನಗೆ ಈ ಸರ್ಜರಿ ಮಾಡಿಸ್ಕೊಳಕ್ಕೆ ಮುಂಚೆ ನಾನು 106 kg ಇದ್ದೆ. 106 kg ಇದ್ದಾಗ ಹೆಂಗಿತ್ತು ಅಂದರೆ ನನ್ನ ಬಾಡಿ ಬಂದು ಭಾಳ ದಪ್ಪ ಇತ್ತು. ನಡೆಯೋಕ್ಕೆ ಹೋಗೋದಕ್ಕೆ ಮಾಡೋದಕ್ಕೆಲ್ಲ ಬರೀ ಡಿಪೆಂಡ್ ಅಪಾನ್ ಸ್ಕೂಟ್ರ್ ಮೇಲೆ ಹೋಗ್ಬೇಕಾಯ್ತು, ಮಾಡಬೇಕಾಯ್ತು. ನನಗೆ ಮೊದಲಿಂದ ಈ ಪ್ರವಾಸ ಮಾಡಬೇಕು ಅಂದರೆ ಭಾಳ ಹುಚ್ಚಿತ್ತು. ಮೊದಲಿಂದ ಪ್ರವಾಸ ಮಾಡ್ತಾಯಿದ್ದೆ. ಒಂದು ದೇವಸ್ಥಾನ ಸುತ್ತಬೇಕಾದ್ರೂ ಆಯಾಸ ಎಲ್ಲ ಸಿಕ್ಕಾಪಟ್ಟೆ ಆಗ್ತಾಯಿತ್ತು. ಈ ಟಿ ವಿಯಲ್ಲಿ ಮತ್ತು ಈ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಬರೋದು ನೋಡ್ಬಿಟ್ಟು ಡಾಕ್ಟರ್ ರಮೇಶ್ ಅವರ ಇಂಟರ್ವ್ಯೂಗಳು ನೋಡಿ ನನ್ನ ಹೆಂಡ್ತಿನೇ ಮೂಲ ಮುಖ್ಯ ಕಾರಣ ಈ ಆಪ್ರೇಷನ್ ಮಾಡ್ಸೋಕ್ಕೆ. ಆಕೆ 1 ವರ್ಷದಿಂದ ಬರೀ ಪೇಪರ್ ಓದೋದು, ಈ ಟಿ ವಿಲಿ ನೋಡೋದು, ವೆಬ್ಸೈಟಲ್ಲಿ ನೋಡೋದು, ಇದೆಲ್ಲ ನೋಡಿ ಕೊನೆಗೆ ನಾವು ಡಿಸೈಡ್ ಮಾಡಿ ಮಾಡಿಸ್ಬೇಕು ಅಂತ ಜುಲೈ ತಿಂಗಳಲ್ಲಿ ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ಇದು ಮಾಡಿಸ್ಕೊಳ್ಳಿ ಭಾಳ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರು. ಆವಾಗ ನಾವು ಜುಲೈ ತಿಂಗಳಲ್ಲಿ 13ನೇ ತಾರೀಕು ಮಾಡಿಸ್ಕೊಂಡೆ. 13ನೇ ತಾರೀಕು ಮಾಡಿಸ್ಕೊಂಡಾಗ ಮಾಡಿಸ್ಕೊಂಡ ಆಪ್ರೇಷನ್ ಟೈಮಲ್ಲಿ 106 kg ಇದೆ. ಈಗ ಕಾಲಕ್ರಮೇಣ 5ನೇ ತಿಂಗಳು, ನಾಳೆ 13 ಬಂದರೆ 5 ತಿಂಗಳು ಕಂಪ್ಲೀಟ್ ಆಗುತ್ತೆ. ಈಗ 72 kg ಬಂದಿದ್ದೀನಿ. 72 kg ಬಂದಾಗ ಮೊನ್ನೆ ಈ 4 ದಿವಸ ಮುಂಚೆ ಈ ನಮ್ಮ ದಕ್ಷಿಣ ಭಾರತ ಎಲ್ಲ ದೇವಸ್ಥಾನ ಸುತ್ಕೊಂಬಂದೆ. ಯಾವುದೇ ದೇವಸ್ಥಾನ ಸುತ್ತಬೇಕಾದ್ರೂ ನಂಗೆ ಆಯಾಸ ಆಗಲಿ ಏನೇ ಆಗಲಿ ದಕ್ಷಿಣ ಭಾರತದ ದೇವಸ್ಥಾನಗಳು ಕಡೆ ಪಕ್ಷ ಒಂದೊಂದು ದೇವಸ್ಥಾನ ರೌಂಡ್ ಹಾಕ್ಬೇಕಾದ್ರು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೇವಸ್ಥಾನ ಆಗುತ್ತೆ. ಈಗ ದಿನ ಬೆಳಗ್ಗೆ ವಾಕಿಂಗ್ ಮಾಡ್ತೀನಿ. ನಾನು 5 ರಿಂದ 6 ಕಿಲೋಮೀಟ್ರ್ ವಾಕಿಂಗ್ ಮಾಡ್ತೀನಿ. ಈಗ ಯಾವುದೇ ಕಾರಣಕ್ಕೂ ನಾನು ವೆಹಿಕಲ್ ಬೇಕೇ ಬೇಕು, ಮಾಡಲೇಬೇಕು ಅಂತೇನಿಲ್ಲ. ವೆಹಿಕಲ್ ಒಂದು ಕಡೆ ನಿಲ್ಲಿಸ್ಬಿಟ್ಟು ಎಲ್ಲ ಕಡೆ ನಡ್ಕೊಂಡು ಹೋಗೋ ಕೆಪಾಸಿಟಿ ಶಕ್ತಿ ಬಂದಿದೆ. ಶುಗರ್ ಅಂತೂ ಮೊದಲು ಆಪ್ರೇಷನ್ ಮಾಡ್ಕೊಂಡಾಗ ಮೊದಲು ನನಗೆ 72 ಯೂನಿಟ್ ಇನ್ಸುಲಿನ್ ತೊಗೊತಿದ್ದೆ. ಬೆಳಗ್ಗೆ ಟಿಫನ್ಗೆ ಮುಂಚೆ 12 ಯೂನಿಟು, ಮಧ್ಯಾಹ್ನ ಊಟಕ್ಕೆ ಮುಂಚೆ 12 ಯೂನಿಟು, ರಾತ್ರಿ ಊಟಕ್ಕೆ ಮುಂಚೆ 10, ಊಟ ಆದಮೇಲೆ 28, 72 ಯೂನಿಟ್ ಇನ್ಸುಲಿನ್ ತೊಗೊಂಡ್ರು ನನಗೆ ಶುಗರ್ ಬಂದು 320, 350 ಕಡಿಮೆ ಇರ್ತಾರಲ್ಲ. ಈಗ ಈ ಸರ್ಜರಿ ಮಾಡಿಸ್ಕೊಂಡ್ಮೇಲೆ ಯಾವುದೇ ಇನ್ಸುಲಿನ್ ಇಲ್ಲ, ಒಂದೇ ಒಂದು ಮಾತ್ರೆ ಕೊಟ್ಟಿದ್ದಾರೆ, ಆ ಮಾತ್ರೆ ತೊಗೊತಾ ಇದ್ದೀನಿ. ಈಗ ಶುಗರ್ ಬಂದು ಊಟಕ್ಕೆ ಬೆಳಗ್ಗೆ ಟಿಫನ್ಗೆ ಮುಂಚೆ ಬಂದು 95, 90 ಬರುತ್ತೆ, ಊಟ ಆದಮೇಲೆ ಬಂದು 110 ಬರ್ತಿದೆ. ಈಗ ಬಿ ಪಿ ಬಂದು 80 ರಿಂದ 110 ಇದೆ. ನನಗೆ ಏನೂ ಇಲ್ಲ, ಎಲ್ಲ ಕಡಿಮೆ ಆಗೋಗ್ಬಿಟ್ಟಿದೆ. ಬಿಫೋರ್ ಸರ್ಜರಿ ನನ್ನ ಬಟ್ಟೆ ಬಂದು ಪ್ಯಾಂಟ್ ಸೈಜ್ ಬಂದು 42 ಇತ್ತು, ಈಗ ಬಂದು 34 ಇಂಚಿಗೆ ಬಂದಿದ್ದೀನಿ. ಸರ್ಜರಿ ಆಗಿ 3ನೇ ತಿಂಗಳಿಗೆ ಬಟ್ಟೆ ಹೊಲಿಸ್ದೆ, 38 ಬಂತು. ಈಗ ಮತ್ತೆ ಬಟ್ಟೆ ಹೊಲಿಯೋಕೆ ಹಾಕಿದ್ದೀನಿ, 34ಕ್ಕೆ ಬಂದಿದ್ದೀನಿ ಬಟ್ಟೆ ಸೈಜೆಲ್ಲ. ಈ ಸರ್ಜರಿ ಮಾಡಿಸ್ಕೊಂಡಿದ್ದೀನಿ ಏನು ಅಂದರೆ ಮನೋಜನ್ಮ ಬಂದಂಗೆ ಆಗ್ತಿದೆ. ಡೇ ಬೈ ಡೇ ಈ ಮಗು ಹುಟ್ಟಿದಾಗ ಯಾವ ಥರ ಕಾಣುತ್ತೆ, ಎಷ್ಟು ತಿಂಗಳಿಗೆ ಏನು ಬೆಳವಣಿಗೆ ಐತಿ, ಏನಾಯ್ತು ಅಂದಾಗ ಈಗ ನಮ್ಮ ಬಾಡಿ ವೈಟ್ ಆಗಲಿ, ಮೆಮೊರಿ ಪವರ್ ಆಗಲಿ, ಕಣ್ಣ ದೂರದೃಷ್ಟಿ ಆಗಲಿ, ಎಲ್ಲ ಥರ ಪವರ್ನು ಚೆನ್ನಾಗಿ ಬರ್ತಾಯಿದೆ. ಈಗ ಇದರಿಂದ ಈ ಸರ್ಜರಿ ಈ ಶುಗರ್ ಪೇಷಂಟು ಹೆಚ್ಚು ಬಾಡಿ ವೆಯ್ಟ್ ಇದ್ದರು ಮಾಡಿಸ್ಕೊಳೋದು ಭಾಳ ಉತ್ತಮ, ಭಾಳ ಅನುಕೂಲ. ಫರ್ದರ್ ಯಾವುದೇ ಮಾತ್ರೆ ನನ್ನ ಮೊದಲು ಸರ್ಜರಿ ಮಾಡಿಸ್ಕೊಂಡು ಮುಂಚೆ ಪ್ರತಿ ತಿಂಗಳು ಮೆಡಿಸಿನ್ ನನಗೆ 6,000 ರಿಂದ 7,000 ಆಗೋದು. ಈಗ 2,000 ರೂಪಾಯಿ ಮೆಡಿಸಿನ್ ಬಂದಿದ್ದೀವಿ. ಅಂದರೆ ಕೆಲವು ಪರ್ಮನೆಂಟ್ ಮೆಡಿಸಿನ್ಸ್ ಹೇಳಿದ್ದಾರೆ, ಆ ಮೆಡಿಸಿನ್ದು 2,000 ರೂಪಾಯಿ ಆಗುತ್ತೆ. ಪ್ರತಿ ತಿಂಗಳು ಚೆಕಪ್ ಮಾಡಿಸ್ಕೊಂಡು ಡಾಕ್ಟ್ರ್ ಹೇಳಂಗೆ ಕೇಳ್ಕೊಂಡಿದ್ರೆ ನಮಗೆಲ್ಲ ಭಾಳ ಉತ್ತಮ ಆಗಿರುತ್ತೆ.